ಇನ್ನು ಬೈ ಎಲೆಕ್ಷನ್ ಟೆನ್ಷನ್ ಅಖಾಡಕ್ಕೆ ಮತ್ತೆ ಸಿಎಂ ಎಂಟ್ರಿ ಕೊಡ್ತಾ ಇದ್ದಾರೆ. ಕೊನೆ ಹಂತದ ಕಸರತ್ತು ಮುಂದುವರಿಸಿದ ಸಿಎಂ ಸಿದ್ದರಾಮಯ್ಯ ದಾವಣಗೆರೆ ಬಾಗಲಕೋಟೆಯಲ್ಲಿ ಮತ್ತೆ ಕ್ಯಾಂಪೇನ್ ಮಾಡ್ತಾರೆ. ಬೈ ಎಲೆಕ್ಷನ್ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಸಮರ್ಥ ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸಿಕೊಳ್ಳೋದಕ್ಕೋಸ್ಕರ ಒಂದು ಮಹತ್ವವಾದಂತಹ ಒಂದು ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿರುವ ಉಪಸಮರ ಇಂದು ದಾವಣಗೆರೆಗೆ ರಣಕಣದಲ್ಲಿ ಸಿದ್ದರಾಮಯ್ಯ ಪ್ರಚಾರವನ್ನ ಮಾಡ್ತಾರೆ. ಮುಸ್ಲಿಮರ ಬಂಡಾಯದಿಂದ ಸವಾಲಾಗಿರುವ ಈ ಒಂದು ಕದನ ಸಿದ್ದರಾಮಯ್ಯವರು ಮುಂದಾಗ್ತಾ ಇದ್ದಾರೆ. ನಾಳೆ ಬಾಗಲಕೋಟೆ ಅಖಾಡದಲ್ಲಿ ಸಿಎಂ ಮತ ಭೇಟಿಯನ್ನ ಮಾಡ್ತಾರೆ. ಕೊನೆಯ ಹಂತದಲ್ಲೂ ಸಹಿತ ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂಗೆ 2 ಕ್ಷೇತ್ರಗಳು ಗೆಲ್ಲಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಹೀಗಾಗಿ ಬಿಟ್ಟು ಬಿಡದೆ ಉಪಸಮರ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಪ್ತ ಸಚಿವರ ಜೊತೆ ದಾವಣಗೆರೆ ಬಾಗಲಕೋಟೆಗೆ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಬೈ ಎಲೆಕ್ಷನ್ ಗೆದ್ದು ವರ್ಚಸ್ಸು ಹೆಚ್ಚಿಸಿಕೊಳ್ಳುವ ತವಕ ಸಿಎಂ ಸಿದ್ದರಾಮಯ್ಯನವರಲ್ಲಿದೆ. ಇನ್ನು ಕೊನೆ ಹಂತದ ಕಸರತ್ತು ಮುಂದುವರಿಸಿದ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಇಂದಿನಿಂದ ಮತ್ತೆ 2 ದಿನಗಳ ಕಾಲ ರಾಜ್ಯ ಪ್ರವಾಸ. ಒಂದು ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರೆ. ನಾಳೆ ದಿನ ಬಾಗಲಕೋಟೆಯಲ್ಲಿ ಇಡೀ ದಿನ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಹಿರಂಗ ಪ್ರಚಾರಕ್ಕೆ ಕೇವಲ 2 ದಿನಗಳು ಮಾತ್ರ ಬಾಕಿ ಇದೆ. ಮತದಾನಕ್ಕೆ 3 ದಿನ ಬಾಕಿ ಇದೆ. ಹಾಗೆ ಹೀಗಾಗಿ ಕೊನೆ ಹಂತದಲ್ಲೂ ಸಹಿತ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ತಮ್ಮ ಈ 2 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಬೇಕು, ಕಾಂಗ್ರೆಸ್ ಅಭ್ಯರ್ಥಿಯ ಅಧಿಕಾರದಲ್ಲಿ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ಶಾಸಕರು ಸಚಿವರು ಬರ್ತಾರೋ ಬಿಡ್ತಾರೋ, ನಾನಂತೂ ಹೋಗಿ ಪ್ರಚಾರವನ್ನು ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಈ 2 ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಳ್ಬೇಕಾಗಿರುವಂಥದ್ದು ಒಂದು ಕಡೆ ಅನಿವಾರ್ಯತೆ ಕೂಡ ಆಗಿದೆ. ಅದಕ್ಕೋಸ್ಕರ ಬಿಟ್ಟು ಬಿಡದೆ ಈ ಒಂದು ಉಪಸಮರದಲ್ಲಿ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಮುಖ್ಯವಾಗಿ ಈ ಒಂದು ಬೈ ಎಲೆಕ್ಷನ್ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಕೊನೆ ಹಂತದಲ್ಲಿ ಕಸರತ್ತನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಜಮೀರ್ ಅಹಮದ್ ಅವರು ಬರ್ತಾ ಇಲ್ಲ. ಒಂದು ಕಡೆ ಅದಾದರೆ ಯಾವ್ಯಾವ ಶಾಸಕರು ಸಚಿವರು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಪ್ರಚಾರದಲ್ಲಿ. ಆದರೆ ಸಿಎಂ ಸಿದ್ದರಾಮಯ್ಯವರು ಸಹಿತ ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗಿ 2 ಕ್ಷೇತ್ರಗಳನ್ನು ಗೆಲ್ಲಿಸೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ಹೂಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ದೀಪಾ? ವಿನೋದ್, ಬಹಿರಂಗ ಪ್ರಚಾರಕ್ಕೆ 2 ದಿನ ಮಾತ್ರ ಬಾಕಿ ಇದೆ. ಬುಧವಾರ ಏನು ಮನೆ ಪ್ರಚಾರ, ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಜೊತೆಗೆ ಗುರುವಾರದ ದಿನ ಮತದಾನ ಪ್ರಕ್ರಿಯೆ ಇದೆ. ಪ್ರಮುಖವಾಗಿ ನೆನ್ನೆಯಷ್ಟೇ ಕೇರಳ ಪ್ರವಾಸವನ್ನ ಕೈಗೊಂಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಇದೀಗ ಮತ್ತೆ 2 ದಿನಗಳ ಕಾಲ ರಾಜ್ಯದ ಉಪ ಚುನಾವಣಾ ಕ್ಷೇತ್ರಗಳಿಗೆ ಭೇಟಿಯನ್ನ ನೀಡಿ ಪ್ರಚಾರವನ್ನ ಅಂದ್ರೆ ಇಡೀ ದಿನದ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಪ್ರಚಾರವನ್ನ ಕೈಗೊಂಡ್ರೆ ನಾಳೆ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಶತಾಯಗತಾಯ ಈ ಬಾರಿ 2 ಕ್ಷೇತ್ರಗಳು ತಮ್ಮ ವಶ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪ್ರತಿಷ್ಠೆಯ ಕಣವಾಗಿದೆ. ಹಾಗಾಗಿಯೇ ತಮ್ಮ ಪುತ್ರನನ್ನ ಬಾಗಲಕೋಟೆ ಭಾಗಕ್ಕೆ ಕಂಪ್ಲೀಟ್ ಆಗಿ ಸೀಮಿತಗೊಳಿಸಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಅಂದ್ರೆ ಏನು ಈ ಒಂದು ಚುನಾವಣೆ ನಡೆಯುತ್ತೆ ಅನ್ನುವಂತಹದ್ದು ಅನೌನ್ಸ್ ಆಯ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟು ಅಲ್ಲಿ ಒಂದಿಷ್ಟು ಪ್ರಚಾರವನ್ನ ಕೈಗೊಳ್ತಿದ್ದಾರೆ. ಒಂದು ಮೇಟಿ ಕುಟುಂಬ ಅನ್ನುವಂತಹದ್ದು, ಜೊತೆಗೆ ಕಾಂಗ್ರೆಸ್ ಶಾಸಕರೇ ಅಲ್ಲಿ ಕಾಲ ಆಗಿದ್ರಿಂದ ಅಲ್ಲಿ ಅನಿವಾರ್ಯವಾಗಿ ಗೆಲ್ಸ್ಕೊಂಡು ಬರುವಂತಹದ್ದು ಸಿದ್ದರಾಮಯ್ಯಗೆ ಇರುವಂತಹ ಒಂದು ಟಾಸ್ಕ್. ಇತ್ತ ದಾವಣಗೆರೆಯಲ್ಲೂ ಕೂಡ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ನೀಡಿರೋದ್ರಿಂದ, ಜೊತೆಗೆ ಅಲ್ಪಸಂಖ್ಯಾತರ ವಿರೋಧ ಕಟ್ಕೊಂಡು ಕೂಡ ಟಿಕೆಟ್ ಅವರಿಗೆ ಕೊಟ್ಟಿದ್ರಿಂದ ಒಂದಿಷ್ಟು ಸಮಸ್ಯೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಇಡೀ ಸಚಿವ ಸಂಪುಟ 2 ಕ್ಷೇತ್ರಗಳಲ್ಲಿ ಭಾಗಿಯಾಗ್ತಾ ಇದೆ. ನಾಡಿದ್ದು ಬಹಿರಂಗ ಪ್ರಚಾರಕ್ಕೆ ಅಂದ್ರೆ ನಾಳೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇರೋದ್ರಿಂದ ಅವರು ನಾಳೆ ಸಂಜೆ ಒಳಗೆ ಏನೇ ಪ್ರಚಾರಗಳು ಯಾವುದೇ ಏನು ಪ್ರದೇಶಗಳನ್ನ ಉಳಿಸಿದ್ರು ಕೂಡ ಅದನ್ನ ಕವರ್ ಮಾಡಬೇಕಾಗಿದೆ. ಹಾಗಾಗಿ 2 ದಿನಗಳ ಕಾಲ ಮತ್ತೊಮ್ಮೆ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇರುವಂತದ್ದು. ವಿನೋದ್, ಓಕೆ, ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು.